ಅಭಿವೃದ್ಧಿ ಕಾಮಗಾರಿ ಪರಿಶೀಲನೆಗೆ ಬಂದ ಮಾಜಿ ಸಚಿವ ಬಿ ಶಿವರಾಂಗೆ ಸ್ಥಳೀಯರಿಂದ ತರಾಟೆ. ಬೇಲೂರು ಪಟ್ಟಣದ 9ನೇ ವಾರ್ಡ್ನಲ್ಲಿ ನಡೀತಾ ಇರುವ ಅಭಿವೃದ್ಧಿ ಕಾಮಗಾರಿಗಳನ್ನು ಪರಿಶೀಲಿಸಲು ತೆರಳಿದ್ದ ಮಾಜಿ ಸಚಿವ ಬಿ ಶಿವರಾಂ ಅವರನ್ನ ಸ್ಥಳೀಯ ಮುಖಂಡರು ಮತ್ತು ನಿವಾಸಿಗಳು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಪಟ್ಟಣದ 9ನೇ ವಾರ್ಡ್ನ ನಗರಸಭೆ ಸದಸ್ಯರ ಮನೆಯ ಬಳಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ನಡೀತಾ ಇದ್ದು, ಇದನ್ನು ವೀಕ್ಷಿಸಲು ಮಾಜಿ ಸಚಿವ ಬಿ ಶಿವರಾಂ ತೆರಳಿದ್ರು. ಈ ವೇಳೆ ಅಲ್ಲಿಗೆ ಆಗಮಿಸಿದ ಬೇಲೂರು ಹಳೇಬೀಡು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ಮಾಜಿ ಸಚಿವರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸಂಕಷ್ಟದಲ್ಲಿದ್ದಾಗ ಬಾರದವರು ಈಗೇಕೆ ಬಂದಿರಿ? ಶ್ರೀನಿವಾಸ್ ಅವರು ಮಾಜಿ ಸಚಿವರನ್ನ ಪ್ರಶ್ನಿಸುತ್ತಾ, ರಂಗನಾಥ ನಗರ ಬಡಾವಣೆಯಲ್ಲಿ ಬಡವರು ಮನೆಗಳನ್ನು ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾಗ ಯಾರೂ ಅವರ ಕಣ್ಣೀರು ಒರೆಸಲು ಬರಲಿಲ್ಲ. ಅವರಿಗೆ ಸಾಂತ್ವನ ಹೇಳುವ ಕೆಲಸವನ್ನ ಕೂಡ ನೀವು ಮಾಡಲಿಲ್ಲ. ಅಲ್ಲಿನ ಜನ ಭಯದ ವಾತಾವರಣದಲ್ಲಿ ಬದುಕ್ತಿದ್ದಾರೆ. ಆದರೆ ಅದನ್ನು ಬಿಟ್ಟು ಇಲ್ಲಿ ಉತ್ತಮವಾಗಿ ಅಭಿವೃದ್ಧಿ ಕಾಮಗಾರಿ ನಡೀತಾ ಇರುವ ಸ್ಥಳಕ್ಕೆ ಬಂದು ರಾಜಕೀಯ ಮಾಡುವುದು ಸರಿಯಲ್ಲ. ಅಭಿವೃದ್ಧಿಯಾಗುವ ಕಡೆ ಬಂದು ಕಾಮಗಾರಿ ಪರಿಶೀಲನೆ ನಡೆಸುವ ನಾಟಕವಾಡೋದು ಬೇಡ ಎಂದು ಕಿಡಿಕಾರಿದರು. ಸ್ಥಳೀಯ ನಿವಾಸಿಗಳು ಕೂಡ ಶ್ರೀನಿವಾಸ್ ಅವರ ಮಾತಿಗೆ ಧ್ವನಿಗೂಡಿಸಿ ಮಾಜಿ ಸಚಿವರ ನಡೆಗೆ ಆಕ್ಷೇಪ ವ್ಯಕ್ತಪಡಿಸಿದರು. ಬಿ ಶಿವರಾಂ ಪ್ರತಿಕ್ರಿಯೆ ಸ್ಥಳೀಯರ ಆಕ್ರೋಶಕ್ಕೆ ಮತ್ತು ಶ್ರೀನಿವಾಸ್ ಅವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಮಾಜಿ ಸಚಿವ ಬಿ ಶಿವರಾಂ, ನಾನು ರಾಜಕೀಯ ಮಾಡಲು ಬಂದಿಲ್ಲ. ಕಾಮಗಾರಿಯಲ್ಲಿ ಗುಣಮಟ್ಟ ಕಾಪಾಡದಿದ್ದರೆ ಲೋಪವಾಗುತ್ತದೆ. ಗುಣಮಟ್ಟದ ಕಾಮಗಾರಿ ನಡೆಸುವಂತೆ ಗುತ್ತಿಗೆದಾರರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಲು ಬಂದಿದ್ದೇನೆ ಎಂದು ಸ್ಪಷ್ಟಪಡಿಸಿದರು. ಅದನ್ನೇ ಹೇಳ್ದೆ ಅಣ್ಣ. ಸಪೋಸ್ ಏನಾರ ಇದ್ರಲ್ಲಿ ಏನಾರು ಕ್ವಾಂಟಿಟಿ ಉಳಿದ್ರೆ ನಾವು ವಿಶ್ವಾಸಗಳು ರೋಡಿಗೆ ಹಾಕತ್ತೀವಿ. ರಾಮರಾಯರ ಬೀದಿ ಇಲ್ಲೇ ಇದೆ ಪಕ್ಕದಲ್ಲಿ, ಅಲ್ಲಿಗೆ ಹಾಕೊಳ್ತೀವಿ. ಅದನ್ನ ಏನಾರ ಅವ್ನ ಮನೆಗೆ ತಗೊಳಕ್ ಆಗತ್ತ? ಅದನ್ನ ಒಂದು ನಿಮಿಷ ಕೇಳೋಣ. ಈಗ ಅವೇರ್ನೆಸ್ ಇದೆ, ಈಗ ಗೊತ್ತಾಗೋಯ್ತು ಏನು ಮಾಡಬೇಕು ಅಂತ ಮುಂದಕ್ಕೆ ತಗೊಂಡು ಇಲ್ದವ್ರು ಏನಾಗೋದು ಅಣ್ಣ. ಅದನ್ನ ನಾನೆಂತೂ ಬಿಡಕ್ಕಲ್ಲ. ಯಾರು ಹೋದ್ರು ನಂದು ಎಸ್ಟಿಮೇಟ್ ತಗೊಂತೀನಿ, ಕೂತ್ಕೊಂತೀನಿ. ಆಗಿರೋದು ಕೇಳ್ತಾ ಇಲ್ಲ ಅಂತ ಅದನ್ನು ಈ ವಾರದಲ್ಲಿ ಕೇಳ್ತೀವಿ. ಎರಡು ಹೋದ್ವಲ್ಲ ಆಗಬೇಕಾಗಿತ್ತು. ಎಮರ್ಜೆಂಟೇಷನ್ ನಾವು ಫಿಕ್ಸ್ ಮಾಡಿದ್ರು, ಬೇರೆ ಬೇರೆ ಕಾರಣದಿಂದ ಮಾಡೋಕ್ಕಾಗಿಲ್ಲ. ಅದನ್ನು ಈಗ ಮಾಡಿ. ಆಗಲೇ ಕೃಷ್ಣ ಅವ್ರಿಗೆ ಫೋನ್ ಮಾಡಿದ್ದೀನಿ, ಎಸ್ಟಿಮೇಟ್ ಕಾಪಿ ಕೊಡಬೇಕು ಅಂತ ಹೇಳಿದ್ದೀನಿ. ಅದನ್ನು ನೋಡ್ತೀವಿ, ಆಯ್ತಲ್ಲ. ನಮ್ಮದು ಉದ್ದೇಶ ಏನೇನಿಲ್ಲ, ಕ್ವಾಲಿಟಿ ಕ್ವಾಂಟಿಟಿ ಏನಿದೆ ಅದನ್ನು ಮಾಡಿಯಪ್ಪ. ಈಗ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅಂತ ಒಂದಿದೆ, ಅದ್ರ ಪ್ರಕಾರ ಆಗಲಿ. ಈಗ ಕಾಮಗಾರಿ ಹೆಂಗಿದೆ ಸರ್? ಈಗ ಸ್ಪೆಸಿಫಿಕೇಶನ್ ಅಂತ ಇದೆ, ಅದ್ರ ಪ್ರಕಾರ ಆಗಿಲ್ಲ. ಅಂದರೆ ಕಳಪೆ ಕಾಮಗಾರಿನ ಅಲ್ಲಿಗೆ ಒಂದು ಮೊದಲನೇದು ಕಳಪೆ ಕಾಮಗಾರಿ ಅನ್ನೋದು, ಅದು ಒಂದು ಗುಣಮಟ್ಟ. ಇನ್ನೊಂದು ಏನೋ ಕ್ವಾಲಿಟಿ ಕ್ವಾಂಟಿಟಿ ಎಷ್ಟು ಆಗಬೇಕು ಅಂತ ಹೇಳಿ ಅದಾಗಿಲ್ಲ. ಅಂದರೆ 6 ಇಂಚ್ ಹಾಕಬೇಕು ಅಂದರೆ 4 ಇಂಚು ದಪ್ಚಿಲ್ಲನೇ ಇಲ್ಲ. ಅರ್ಥ ಆಯ್ತಲ್ಲ? ಸ್ಟೀಲ್ ಎಷ್ಟು ಉಪಯೋಗಿಸ್ಬೇಕು ಅದು ಉಪಯೋಗಿಸಿಲ್ಲ. ಅಲ್ಲಿಗೆ ಕ್ವಾಂಟಿಟಿ ಪ್ರಮಾಣ ಎಷ್ಟಿರಬೇಕು ಅಂತ ಇರುತ್ತೋ ಅಷ್ಟಿಲ್ಲ.